ಪಿಚ್ಚವರಿಂದ ಹೊರಡೋ ಟೈಮ್ ಆಯಿತು. ಪಿಚ್ಚವರಂ ಒಳ್ಳೆ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ಈ ವಿಲೇಜಲ್ಲಿ ಫುಲ್ಲು ಗರಿಗಳು ಚಿಕ್ಕ ಚಿಕ್ಕ ಮನೆಗಳೇ, ತುಂಬ ತೆಂಗಿನ ಗರಿಯಿಂದ ಮಾಡಿರೋದಂಥ ಮನೆಗಳು, ಇಲ್ಲಾಂದರೆ ಶೀಟ್ಸು, ಈ ಥರ ತುಂಬ ನಮ್ಮ ಆಲ ಬ್ಲಾಕ್ಗಳು, ಇಟ್ಟಿಗೆ ಮನೆಗಳೇ ತುಂಬ ಕಡಿಮೆ ಇಲ್ಲಿ. ಬಡವರು ಅಂತ ಹೇಳೋಕ್ಕಾಗಲ್ಲ, ಬಡವರೇ, ಬಟ್ ಹ್ಯಾಪಿಯಾಗಿದ್ದಾರೆ. ಈ ರೋಡು ಅಷ್ಟು ಹೋಗಿದ್ನಲ್ಲ, ಈ ಹೈವೇದಿಂದ ಒಳಗಡೆ ಬರೋವಾಗ ಭತ್ತದ ಇದು ಗದ್ದೆಗಳು ಆಗಲಿ, ಒಂಥರ ನೀರು ಒಂಥರ ಕೂಲಿಂಗಾಗಿ ಚೆನ್ನಾಗೈತಿ ಇದು ರೋಡು. ಹೈವೇಯಿಂದ ಒಳಗಡೆ ಬಂದರೆ ಪಿಚ್ಚಾವರಂಗೆ ಸೂಪರಾಗಿರುತ್ತೆ. ನೀವು ಚಿದಂಬರಂಗೆ ಯಾವಾಗಲಾದರೂ ಬಂದರೆ ಖಂಡಿತ ಬಂದು ಒಂದು ರೌಂಡ್ ಹಿಂಗೆ ಪಿಚ್ಚಾವರಂಗೆ ಬಂದು ಹೋಗ್ಬೋದು. ಚಿದಂಬರಮಲ್ಲಿ ನಟರಾಜ ದೇವಸ್ಥಾನ ಇದೆ, ಅಲ್ಲಿಂದ ಬಂದರೆ ಇಲ್ಲಿ ಹತ್ರನೇ ಇದು. ಅದು ಮುಗಿಸ್ಕೊಂಡು ಇದು ನೋಡ್ಕೊಂಡು ಹೋಗ್ಬೋದು. ತುಂಬ ಜನ ಅಲ್ಲಿಂದನೇ ಬಂದು ಇದು ನೋಡ್ಕೊಂಡು ಹೋಗ್ತಾಯಿದ್ರು, ಬೇರೆ ಟೂರಿಸ್ಟ್ ಎಲ್ಲ, ಆಂಧ್ರದಿಂದ ಎಲ್ಲನೂ ಚೆನ್ನಾಗಿತ್ತು. ಇವಾಗ ನೆಕ್ಸ್ಟ್ ಎಲ್ಲ ಅಂದರೆ ತರಂಗಂಬಾಡಿ ಅದು ಒಂದು ಡಚ್ಚು ಫೋರ್ಟು, ಡ್ಯಾನಿಷ್ ಫೋರ್ಟ್ ಅಂತಾರೆ. ಡಚ್ಚರು ಅವಾಗ ಸ್ಟಾರ್ಟಿಂಗ್ ಫಸ್ಟ್ ಬಂದಾಗ ಅಲ್ಲಿ ಒಂದು ಫೋರ್ಟ್ಗೆ ಕ್ರಿಯೇಟ್ ಮಾಡಿ ಅಲ್ಲಿರೋದಕ್ಕೆ ಎಲ್ಲ ಮಾಡಿದರು. ಬಟ್ ತುಂಬ ಜನಕ್ಕೆ ಅದು ಗೊತ್ತಿರಲ್ಲ, ಮೇಯ್ನ್ ಟೂರಿಸ್ಟ್ ಸ್ಪಾಟಲ್ಲ. ಯಾರೋ ಒಬ್ಬೊಬ್ಬರು, ನಾನು ಒಂದು ವ್ಲಾಗಲ್ಲಿ ನೋಡಿ ನಾನು ತಿಳ್ಕೊಂಡಿದ್ದು. ಹೋಗೋ ದಾರಿ ಹಂಗೆ ಏನೇನು ಸಿಗುತ್ತೋ ಎಲ್ಲ ಕವರ್ ಮಾಡಿಕೊಂಡು, ನಂದು ಪ್ರೀಪೇಯ್ಡ್ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಹೋಗೋ ಇದಿಲ್ಲ, ಯಾವ್ದು ಸಿಗುತ್ತೋ ಅದು ನೋಡ್ಕೊಂಡು ಹೋಗೋ ಥರ ಒಂದು ಐಡಿಯಾ ಅಷ್ಟೇ. ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲ ಅಂತ ಡಿಸೈಡ್ ಮಾಡೋಣ. ಇದೇ ಡ್ಯಾನಿಷ್ ಫೋರ್ಟು. ಡಚ್ಚರು ಬಂದ ಇದು 1700 ಬಂದುಬಿಟ್ರು ಅವರು, ಡಚ್ಚವರು 1700 ಬಂದು ನೋಡಿ ಇಲ್ಲೆಲ್ಲ ಇದೆ. 1800 ಇದರಲ್ಲಿ ಅವರು ಬ್ರಿಟಿಷರಿಗೆ ಮಾರ್ಬಿಟ್ಟು ಹೋಗ್ಬಿಟ್ರು ಈ ಫೋರ್ಟ್ನ. ಆಮೇಲೆ ಅವ್ರ ಕಂಟ್ರೋಲಲ್ಲಿತ್ತು ನೋಡಿ. ಕೋಯೇಜ್ ಅನ್ನೋದು ಅಲ್ಲಿ ಸ್ಕೂಲು ಇದೆಲ್ಲ ನೋಡಿ, ಆ ಕಾಲ ಸ್ಕೂಲ್ ಇದು ಹೆಂಗಿದೆ ನೋಡಿ. ಡಚ್ ಫೋರ್ಟು ಸಕ್ಕತ್ತಾಗಿದೆ. ಇದನ್ನು ತುಂಬ ಜನ ಮಿಸ್ ಮಾಡ್ತಾರೆ, ನೋಡೋದೇ ಇಲ್ಲ ಇದನ್ನು ನೋಡಿ. ನ್ಯೂ ಜರ್ಜಿರಮ್ ಚರ್ಚು, ಅದೇ ಚರ್ಚು, ಡ್ಯಾನಿಷ್ ಫೋರ್ಟ್. ಇಲ್ಲಿ ತುಂಬ ಜನ ಟೂರಿಸ್ಟ್ ಪ್ಲೇಸ್ ಎಲ್ಲ ಬರ್ತಾರೆ, ಇದು ಒಳ್ಳೆ ಟೂರಿಸ್ಟ್ ಪ್ಲೇಸು. ಡ್ಯಾನಿಷ್ ಫೋರ್ಟು ಕಟ್ಟಿರೋದು ಬಂದ್ಬಿಟ್ಟು 1620 ಅಂದರೆ ನನಗೆ ಇಲ್ಲಿ ಬರೋವ್ರಿಗೂ ಗೊತ್ತಾಗಲಿಲ್ಲ, ಒಳಗಡೆ ಬರೋವ್ರಿಗೂ. ನಾನು 1700 ಚಿಲ್ಲರೆ ಅಂದ್ಕೊಂಡಿದ್ದೆ. 1620 ಸ್ಟಾರ್ಟ್ ಆಗಿದ್ದು. 1620 1728 ಯಾರ್ಯಾರು ಇದ್ದರು ಅವ್ರದ್ದು. 1730 1951. ಟ್ಯಾಂಕರ್ಸ್ ಫಾರ್ ಗವರ್ನರ್, ಇದ್ರೊಳಗೆ ಎಷ್ಟು ಗೊತ್ತಿಲ್ಲ. in 1829 ಯಾರಾಗ್ಯಾರಪ್ಪ ಇವರೇ ಟ್ಯಾಂಜೋರೋ ಕಿಂಗು 1811 ಹಿಸ್ಟ್ರಿನೇ ಗೊತ್ತಿಲ್ಲಲ್ಲ ಅವರು. ಕರ್ಷನ್ ಏನಿದೆಲ್ಲ ಆ ಟೈಮಲ್ಲಿ ಯೂಸ್ ಮಾಡಿದ್ದು. ಬೆಳಕಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆ ಟೈಮಲ್ಲಿ ಯೂಸ್ ಮಾಡಿದ್ದು ಬಟ್ಲು, ದೀಪ ನೋಡಿ, ಆ ಕಾಲದ ದೀಪ, ಜಾರ್ ಅಂತ ಇದು ಪ್ರೋ ಕ್ಲೀನಿಂಗ್ ಜಾರು. ಏನಿದು ಮೆಜರ್ಮೆಂಟು, ಡ್ಯಾನಿಷ್ ಪೀರಿಯಡಲ್ಲಿ ಮೆಜರ್ಮೆಂಟ್ ಹುಡ್ಡು, ಡ್ಯಾನಿಷ್ ಜಾರು.
ಇದು ಡಚ್ ಅವರು ಡ್ಯಾನಿಷ್ ಲ್ಯಾಂಪ್ ಮೇಡ್ ಕಟ್ ಸ್ಯಾಂಡ್ ಸ್ಟೋನ್ ಪ್ಲೇಸ್ ಟು ನಮ್ಮ ಇಂಗ್ಲೀಷ್ ಅಷ್ಟಕ್ಕಷ್ಟೇ ಓದಕ್ಕೆ ಬರೋದು. ವೇಲ್ ಬರುತ್ತಲ್ಲ ಮೀನು ಒಂದು ದೊಡ್ಡದು, ಅದ್ರದ್ದು ಸ್ಪೈನು ಎಷ್ಟು ದೊಡ್ಡದಿದೆ ನೋಡಿ. ಇದೆಲ್ಲ ಆ ಕಾಲದಲ್ಲಿ ಮಾಡ್ತೀವಿ, ಸಿಂಗಲ್ ಹ್ಯಾಂಡೆಡು ಅವಾಗೆಲ್ಲ. ದೇವ್ರ ಹೆಸರು ಎಲ್ಲ ರಘುನಾಯಕ್ ತಂಜಾವೂರ್ ಕಿಂಗು. ಓ ದೇವರೆಲ್ಲ ಇದು ತಂಜಾವೂರ್ ಕಿಂಗು ತಂಜಾವೂರೇ. ಇದೇನಿದು ಎಲ್ಲ ಮೀನು ಇದು ಮುಳ್ಳು ಎಲ್ಲ ಮೀನು ಅಂತ ಒಂದು ಬರುತ್ತೆ ಮುಳ್ಳು ನೋಡಿ. ಆವಾಗ ಎಷ್ಟು ದೊಡ್ಡದಿದೆ, ಇವಾಗಲೂ ಸಿಗುತ್ತೆ ಅನ್ಸುತ್ತೆ. ಇದು ಡ್ಯಾನಿಷ್ ಫೋರ್ಟು ನೋಡಿ, ಡ್ಯಾನಿಷ್ ಟೆರಿಟರಿ. ಆವಾಗ ಇದ್ದಿದ್ದು ಆ ಕಾಲದ ಮ್ಯಾಪು. ಒಂದು ಲೈಟ್ ಇಲ್ಲ, ಮೈಂಟೆನೆನ್ಸ್ ಅದೇನು ಮಾಡ್ತಾರೋ. ಜಿಸಿಎಮ್ ಚರ್ಚು ನೋಡಿ, ಆ ಕಾಲದಲ್ಲಿ ಯೂಸ್ ಮಾಡ್ತಿರೋಕ್ಕಂತ. ನಮ್ಮ ಫಸ್ಟ್ ಕಾಣಿಸೋದೇ ಎಣ್ಣೆದು ಜಾರು, ವೈಟ್ ಕಲರ್, ಅದು ಎಣ್ಣೆದೇ ಇರುತ್ತೆ ಮೋಸ್ಟ್ಲಿ, ಚೈನೀಸ್ದು ಏನೊಂದು ಹಾಕಿದ್ದಾರೆ ಸರಿಯಾಗಿ ಗೊತ್ತಿಲ್ಲ. ಮತ್ತು ಜಾರು, ಶಂಕು, ನೋಡಿ. ಆವಾಗ ಲೆದರ್ ಪೇಪರ್ ಲೆದರ್ ಪೇಪರಲ್ಲಿ ಡ್ರಾಯಿಂಗ್. ಡ್ರಾಯಿಂಗ್ ಕಾಣಿಸೋಲ್ಲ, ದೇವರು ಆನೆ. ಸ್ಮೋಕಿಂಗ್ ಪೈಪ್ಸ್ ಯಾವಾಗಿದ್ದು ಸ್ಮೋಕಿಂಗು. ಓಹ್ ಇದು ನೋಡಿ, ಆ ಥರ ಸ್ಮೋಕ್ ಲೆಂತ್ ಇರುತ್ತಲ್ಲ ಅದು. ಸಿಗರೇಟ್ ಹೊಡಿಯೋದು ನೋಡಿ ಎಷ್ಟು ಲೆಂತ್ ಇರುತ್ತೆ. ಇವಾಗೆಲ್ಲ ಇಷ್ಟಿಷ್ಟ ಹೊಡಿತಾರೆ, ಹಾಕೋದು ನೋಡಿ ಎಷ್ಟು ದೊಡ್ಡದವ್ರೆ ನೋಡಿ. ಅದಕ್ಕೆ ಸ್ಮೋಕಿಂಗ್ ಹಾಕೋದು, ಇದ್ರೊಳಗೆ ಹಾಕೊಂಡು ಅಂಟಿಸೋದು. ಮಳೆ ಬರೋಂಗಿದೆ. ಹಿಸ್ಟ್ರಿ ಇನ್ನೂ ಏನಕ್ಕೆ ಮೈಂಟೈನ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರ ಹೆಸರು ಹಾಕಿ ಯಾವಾಗ ಮಾಡಿದ್ದು ಎಲ್ಲ ಗೊತ್ತಾಗುತ್ತೆ. ಇವಾಗ ಹಾಕಿ ನಾನೇ ಮಾಡಿದ್ದಂದ್ರೆ ಯಾರು ನಂಬ್ತಾರ? ಪಾಯಿಂಟು. ತುಂಬ ಜನ ಬರ್ತಾ ಇದ್ದಾರೆ ನೋಡಿ, ಫ್ಯಾಮಿಲಿ ಕರ್ಕೊಂಡು ಅಂದ್ರೆ ಮೇನ್ ಸಮುದ್ರಕ್ಕೋಸ್ಕರನೇ ಬರ್ತಾರೆ. ಮಳೆ ಇದ್ದಿಲ್ಲ ಅಂದರೆ ಆ್ಯಕ್ಚುಲಿ ಒಂದು ಗೈಡ್ ಇದ್ದರೆ ಚೆನ್ನಾಗಿರೋದು. ನಾನೇ ಲೇಟು ಲಾಸ್ಟ್ ಅಂದ್ಕೊಂಡೆ, ತುಂಬ ಜನ ಬರ್ತಾರೆ ನಾನು ಆದಮೇಲೆ. ಇದೊಂದ್ಕಿಂತ ಬಂದು ಹೋಗ್ಬೇಕಂತ ತುಂಬ ದಿನ ಆಸೆ ಇತ್ತು. ಬಂದು ನೋಡಿದೆ, ಚೆನ್ನಾಗಿದೆ, ಬಟ್ ತುಂಬ ಹಳೇದಾಗ್ಬಿಟ್ಟಿದೆ. ಬಂದರೆ ಆ ಸಮುದ್ರಕ್ಕೋಸ್ಕರ ಬಂದು ಒಂದು ಟೈಮ್ ಪಾಸ್ ಅಂದರೆ ಬಂದು ಹೋಗ್ಬೋದು. ನೋಡಿ ಬಾವಿ ಚಿಕ್ಕದೇ ಇದೆ, ನೀರು ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ. ನೀರು ಮಾತ್ರ ಕ್ಲೀನಾಗಿದೆ, ಅದರಲ್ಲೂ ಏನೇನೋ ಹಾಕ್ಬಿಟ್ಟಿದ್ದಾರಪ್ಪ. ಫುಲ್ ಕ್ಲೋಸ್ ಮಾಡಿದ್ದಾರೆ, ಯಾರು ಬೀಳಬಾರ್ದಂತ ಮೋಟ್ರು ಹಾಕಿದ್ದಾರೆ. ಅದಕ್ಕೆ ಎಕ್ಸ್ಪ್ಲೈನ್ ಹಾಕಿದ್ದಾರೆ ಇಲ್ಲಿ. ಯಾವುದ್ಯಾವುದೋ ಸೋಲ್ಜರ್ಸ್ ಇಲ್ಲಿ ಅಂದರೆ ಈ ಕೋಟೆನ ಭದ್ರತೆ ಮಾಡೋಕ್ಕೆ ಸೋಲ್ಜರ್ಸ್ ಇದ್ರಲ್ಲ, ಹಾಗೆ ಹಾಕಿದ್ದಾರೆ. ನಿಜಾನ ಸುಳ್ಳೋ ಗೊತ್ತಿಲ್ಲ. ರೂಮ್ ಫಾರ್ ಗನ್ ಪೌಡರ್ಸ್, ಬಂದೂಕಿನ ಪೌಡರ್ಗಳು ಅದಿಕ್ಕೊಳ್ಳೋಕ್ಕೆ. ಲಿವಿಂಗ್ ರೂಮ್ ಫಾರ್ ಸೋಲ್ಜರ್ಸ್, ಈ ಇದರಲ್ಲೂ ಇರ್ತಾಯಿದ್ರ. ಕಲ್ಲು ಫೋರ್ಟ್ ಇಷ್ಟು ವರ್ಷ ಆದ್ರೂ ಇದೆ ನೋಡಿ. ಇದೆಲ್ಲ ಹೆಂಗಂದರೆ ಮರಳು ಸುಣ್ಣ ಹಾಕಿ ಕಟ್ಟಿರ್ತಾರೆ, ಅವೆಲ್ಲ ಸ್ಟ್ರಾಂಗ್ ಇರ್ತವೆ.
ನೋಡಿ ಚಿಕ್ಕದು ಅನ್ಕೋಣ, ಇಲ್ಲೊಂದಿದೆ. ಇದು ಲಿವಿಂಗ್ ರೂಮ್ ಫಾರ್ ಸೋಲ್ಜರ್ಸ್. ಇವರ ಸೋಲ್ಜರ್ಸು ಇರ್ತಾರಲ್ಲ ಕಾವಲು ಕಾಯೋಕ್ಕೆ, ಅವರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಇದು ವಾಟರ್ ಗೇಟು. ಹಲೋ, ಇಲ್ಲಿ ಎಂಟ್ರಿ ಇದೆ. ಈ ಕಡೆಯಿಂದ ಜಾಗ ಇದೆ ನೋಡಿ, ಡೆಡ್ ಆ್ಯಂಡ್ ಲೆಫ್ಟಲ್ಲಿ ಕಾಣಿಸ್ತಾ ಇದೆ. ಇದು ಪೋಲ್ಟ್ರಿ ರೂಮ್. ಪೋಲ್ಟ್ರಿ ಅಂದರೆ ಕೋಳಿಗಳು ಓಕೆ. ಇದು ಬಂದು ಕೋಳಿ ಇದು ಸಾಕೋದಕ್ಕೆ ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗ ಸಿಮೆಂಟಿಗೆ ಹಾಕಿಕೊಂಡ್ರೆ ಕೋಳಿಗಳು ಸಾಕಿ ತಿಂದಿದ್ದಾಯಿತು, ಮಾಡಿದ್ದಾಯಿತು, ಎಲ್ಲ ಆಯಿತು, ಅದಕ್ಕೆ ಸಿಮೆಂಟ್ ಹಾಕಿಕ್ಕವ್ರೆ. ಅದು ಕೆಲಸ ಮಾಡೋಕ್ಕೆ ಬಿಟ್ಟವ್ರೆಲ್ಲ. ಇದು ಕಿಚನ್ ಏರಿಯಾನ ಕ್ಲೀನ್ ಮಾಡೋಕ್ಕೆ ಬಿಟ್ಟವ್ರೆ ಪಾಪ. ಪೇಂಟ್ ಹೊಡಿತಾರಲ್ಲ, ಅದ್ರ ರೀಸ್ಟೋರ್ ಮಾಡ್ತಾಯಿದ್ದಾರೆ. ಬಂದಿದ್ದು 5 ರೂಪಾಯಿ ತೊಗೊಂಡ್ರೆ ಒಂದು ದಿನಕ್ಕೆ ಎಲ್ಲಿಂದ ರೀಸ್ಟೋರ್ ಆಗುತ್ತೆ? ಅಟ್ಲೀಸ್ಟ್ ಒಂದು 20 ರೂಪೀಸ್ ಆದರೂ ಚಾರ್ಜ್ ಮಾಡಿದ್ರೆ ಬಿಯರ್ ಆ್ಯಂಡ್ ವೈನ್, ಎಣ್ಣೆ. ಅವ್ರಿಗೆ ಸ್ಪ್ಯಾನಿಷರಾಗಲಿ ಡಚ್ಚರಾಗಲಿ ವಿದೇಶದ ಎಣ್ಣೆ ಇಲ್ಲ ಅಂದರೆ ಆಗ್ತಾಯಿದ್ದಿಲ್ಲ. ಇಲ್ಲಿ ನೋಡಿ ಸ್ಟೆಪ್ಸು ಎಷ್ಟು ಚಿಕ್ಕದಿದೆ ನೋಡಿ. ಸ್ಟೆಪ್ಸು ಎಣ್ಣೆ ಇದೇನಕ್ಕೆ ಇದು ಪಿಲ್ಲರ್ ಥರ ಕಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ರೂಮ್ಸ್ ಏನು ರೂಮ್ ಅಂತ ಗೊತ್ತಿಲ್ಲ, ರೂಮ್ ಅಂತ ಹಾಕಿಕ್ಕಿದ್ದಾರೆ. ಕಮಾಂಡರ್ ಹೌಸು, ಧನೇಶ್ ಕಮಾಂಡರ್ ಹೌಸ್ ಪಕ್ಕದಲ್ಲೇ ಇದೆ. ದೊಡ್ಡದಿದೆ ನೋಡಿ. ಇದೆಲ್ಲ ಹಳೆ ಬಿಲ್ಡಿಂಗು. ಫ್ರೆಂಚ್ ಕಾಲೋನಿ ಏನು ಪಾಂಡಿಚೇರಿಯಲ್ಲಿರೋದು, ಇಲ್ಲಿರೋದು ಹಳೇದು ಅಂದರೆ ಹಳೇದು. ಮಳೆ ಬರ್ತಾ ಇದೆ, ಮಳೆದಲ್ಲೇ ಇದು ಮಾಡ್ಕೊತಾ ಇದ್ದೀನಿ. ಇಲ್ಲೆಲ್ಲ ಮನೆಗಳು, ರೂಮ್ಸು, ಸ್ಟೇ ಕೂಡ ಅವೈಲೇಬಲ್ ಇದೆ ಅಷ್ಟೇ. ಇಲ್ಲೆಲ್ಲ ವಿಲೇಜಾ ಇಲ್ಲ ಏನಂತ ಗೊತ್ತಿಲ್ಲ ನೋಡಿ. ಯಾವ ಕಟ್ಟಿಂದ ಏನಿರಲ್ಲ. ಕಮಾಂಡರ್ ಚರ್ಚು, ಬಡವ್ರ ಮನೆ ಇವಾಗ ನೋಡಿ. ಚರ್ಚು, ಹಳೆ ಚರ್ಚು, ಆ ಕಾಲದಲ್ಲಿ 1960s ಕಟ್ಟಿರೋಂಗಿದೆ ಇದು. ಇದನ್ನು ಚೆನ್ನಾಗಿ ರಿಸ್ಟೋರ್ ಮಾಡಿದ್ದಾರೆ. ಪೋರ್ಟ್ನ ಇನ್ನೂ ಮಾಡಬೇಕಷ್ಟೇ. ಹಳೆ ಬಾಗಿಲುಗಳು ನೋಡಿ, ಒಂದೊಂದು ಬಾಗಿಲು 10 ಅಡಿ ಈ ಥರ ಇದೆ. ನೋಡಿ 1718. ತರಂಗಂಬಾಡಿ ಸ್ಕೂಲು, ಟೂರಿಸಂ ಏನೋ ಸ್ಕೂಲ್ ಅಂತ ಹಾಕಿದ್ದಾರೆ. ಇದೆಲ್ಲ 70s ಕಟ್ಟಿರೋದು ನೋಡಿ. ಇದು ಇಯರೆಲ್ಲ ಏನಿಲ್ಲ, ಹಳೆ ಮನೆ, ಹಳೆಲ್ಲ ಪಿಲ್ಲರ್ ಹಾಕಿ. ಸ್ಟ್ರೀಟೇ ಒಂಥರ ನೋಡೋಕ್ಕೆ ಫುಲ್ಲು. ಇದರಲ್ಲಿ ಅವಾಗ ಅಲ್ಲಲ್ಲಿ ಮನೆ ಕಟ್ಟಿದ್ದಾರೆ, ಯಾವ ಕಾಲದಲ್ಲಿ ಕಟ್ಟಿದ್ರು ಮನೆ. ಇದೇ ಬಾಗಿಲು ಅದಕ್ಕೆ. ಡ್ಯಾನಿಶ್ ಫೋಟೋ ಮುಗಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನು ನಾಗೂರ್ ದರ್ಗಾ. ಇವಾಗ ಇದೆ. ನಾನು 4 ದಿನ ಆಗಿರಬೇಕು ನಾನು ಸೋಲೋ ಟ್ರಾವೆಲ್ ಸ್ಟಾರ್ಟ್ ಮಾಡಿ. ಇವಾಗ ಫಸ್ಟ್ ಮಳೆ ಬಂದಿದೆ. ಮಳೆ ಆ್ಯಕ್ಚುಲಿ ಬಂದುಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ನ್ಯೂಸಲ್ಲಿ ಸೈಕ್ಲೋನ್ ಅಂತ ಹೇಳಿದರು. ಸದ್ಯ ನಮ್ಗೆ ಡಿಸ್ಟರ್ಬ್ ಮಾಡದಿರೋ ಇದ್ದರೆ ಸಂತೋಷ. ಕ್ಲೈಮೇಟ್ ಮಾತ್ರ ಸೂಪರಾಗಿದೆ. ಮಳೆದಲ್ಲಿ ಓಡಿಸೋದು ಒಂಥರ ಖುಷಿ. ರೈನ್ ಗೀರ್ಸ್ ಹಾಕ್ಕೊಬೇಕು, ಮುಂದೆ ಹೋಗ್ತಾ ರೈನ್ ಗೀರ್ಸ್ ಹಾಕ್ಕೊಂಬಿಡೋಣ. ಕ್ಲೈಮೇಟ್ ಮಾತ್ರ ಅದ್ಭುತ. ಮಳೆ ಜಾಸ್ತಿ ಇಲ್ಲ, ಲೈನಾಗಿ ಸ್ಟಾರ್ಟ್ ಆಗಿದೆ.
ಹೋಗ್ತಾ ಹೋಗ್ತಾ ಹೆಂಗಿರೋದು ಗೊತ್ತಿಲ್ಲ. ಲೈನ್ ಗೀರ್ಸ್ ಹಾಕೊಂಡ್ಬಿಡ್ತೀನಿ, ಇಲ್ಲೇ ಹಾಕ್ಬಿಟ್ಟು ಸೈಡ್ಗೆ ಲೈನ್ ಗೀರ್ಸ್ ಹಾಕ್ಕೊಂಡೆ. ಇಂಟರ್ಲೂಸ್ ಥರ ಮಸ್ತಾಗಿ ವರ್ಕ್ ಆಗ್ತಾ ಇದೆ ಇದು. ಇದೇ ಫಸ್ಟ್ ರೈಡು. ಮತ್ತು ಎಷ್ಟು ಮಂಗಳವಾರ ಬಿಟ್ಟಿದ್ದಲ್ವಾ, ಶುಕ್ರವಾರ, ಇವತ್ತೇ ಫಸ್ಟ್ ಮಳೆ. ದಿನ ಮಡಚಿ ಇಕ್ತಾ ಇದ್ದೆ ರೈನ್ ಕೋಟ್ನ, ಇವತ್ತು ಯೂಸ್ ಮಾಡಬೇಕಾಯ್ತು. ಗ್ಲೌಸು ಅಷ್ಟೇ, ನಾವು ನಾರ್ಮಲ್ ಗ್ಲೌಸಲ್ಲೇ ಓಡಿಸ್ಕೊಂಬರ್ತಾಯಿದ್ದೆ. ಇದು ರೈಡ್ ಹಾಕಂಬ, ಇದು ವಾಟರ್ ಪ್ರೂಫ್ ಗ್ಲೌಸು. ಒಳಗೆ ಮಾತ್ರ ಬೆಚ್ಚಗಿದೆ. ಮಳೆ ಇನ್ನೂ ನಾವು ಫೋರ್ಸ್ಫುಲ್ಲಾಗಿ ಫೇಸ್ ಮಾಡಿಲ್ಲ. ಪ್ಯಾಂಟ್ ಒಂದು ಹಾಕೋಕ್ಕೆ ಟೈಮ್ ಇಲ್ಲ, ಪ್ಯಾಂಟು ಇತ್ತು ಒಂದು. ನಾನು ಟ್ರೈನಲ್ಲೆಲ್ಲ ಸ್ಪೀಡಾಗಿ ಓಡ್ಸೋಕ್ಕೆ ಹೋಗಲ್ಲ, ನಿಧಾನಕ್ಕೆ ಹೋಗೋಣ, ಏನು ಅರ್ಜೆಂಟ್ ಏನಿಲ್ಲ. ನೈಟಲ್ಲಿ ಮಳೆ ಜಾಸ್ತಿ ಆಯಿತು. ನಾಗೂರ್ ದರ್ಗಾಗೆ ಹೋಗೋ ದಾರಿ ನಿಜ ನೈಟಲ್ಲಿ ಮಳೆದಲ್ಲಿ ಓಡಿಸೋದ್ರಲ್ಲೂ ತುಂಬ ಮಿರರ್ ಬಂದು ನೀರು ಹೊಡೆಯೋದ್ರಿಂದ ರೋಡೇ ಕಾಣಿಸಲ್ಲ. ಆದರೆ ನಮ್ಮ ಮುಂದೆ ನೋಡಿ ಒಬ್ಬರು ಅಂಕಲು ತಲೆದಾರ ಬಟ್ಟೆ ಕಟ್ಕೊಂಡು ಶರ್ಟ್ ಹಾಕಿದ್ರೆ ಏನು ಮಸ್ತಾಗಿ ಹೋಗ್ತಾಯಿದ್ದಾರೆ. ನಾವು ಇಷ್ಟು ರೈನ್ ಗೇರ್ ಸೇಫ್ಟಿ ಹಾಕ್ಕೊಂಡಿದ್ರೂ ನಮಗೆ ಸಾಲಲ್ಲ ಅನಿಸುತ್ತೆ. ಇವಾಗ ಅಪ್ರಾಕ್ಸಿಮೇಟ್ಲಿ ಟೈಮ್ ಎಷ್ಟಿರ್ಬೋದು ಗೊತ್ತಾ? ಬೇರೆ 6:30. ಎಷ್ಟು ಕತ್ಲೆ ಇದೆ ನೋಡಿ. ಲೈನ್ ಇರೋ ಇದು ಮಳೆ ಸೀಸನ್, ಮಳೆ ಸ್ಟಾರ್ಟ್ ಆಗಿತ್ತು ಏನೋ ಗೊತ್ತಿಲ್ಲ, 6:30 ಟೈಮ್ಗೆ ಫುಲ್ಲು ಕತ್ಲೆ ಆಗಿದೆ. ಆಲ್ಮೋಸ್ಟು ಬಂದುಬಿಟ್ರೆ ನಾಗೂರ್ ದರ್ಗಾಗೆ. ಇದು ಹೋಗೋ ದಾರಿನೇ, ನಾಗೂರ್ ದರ್ಗಾ ಎಂಟ್ರೆನ್ಸು. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿರೋದು. ತುಂಬ ಶಾಪ್ಸ್ರು ಫುಲ್ಲು, ಇದು ಫೇಮಸ್. ಇದು ಬೆಂಗಳೂರು ಆಗಲಿ ತುಂಬ ಕಡೆಯಿಂದ ಬರ್ತಾರೆ. ಟವರ್ ಥರ ಒಂದು ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿಂದನೇ ನನಗೆ ಫಸ್ಟ್ ಟೈಮು ಒಂಥರ ಎಕ್ಸೈಟ್ಮೆಂಟು. ಫಸ್ಟ್ ಟೈಮ್ ಯಾವುದೇ ಒಂದು ವಿಷಯ ಹೊಸದಾಗಿ ಚೆನ್ನಾಗಿ ನೋಡಿಬಿಟ್ರೆ ಒಂಥರ ಎಕ್ಸೈಟ್ಮೆಂಟು. ಹೊಸದಾಗಿದೆ. ನಾಗೂರ್ ದರ್ಗಾ ವಿಸಿಟ್ ಮಾಡ್ಕೊಂಡು ಒಳಗೆ ಎಲ್ಲ ಹೋಗಿ ಬಂದೆ. ಚೆನ್ನಾಗಿತ್ತು. ದೇವ್ರದೇ ನಮ್ಮ ಮೇಲೆ ಇರಲಿ, ಎಲ್ಲ ನಮಗೆಲ್ಲ ದೇವರು ಒಂದೇ. ಒಳಗಡೆ ನಾದಸ್ವರ ಹತ್ರ ಅದು ಇದು ನಮ್ಮ ದೇವಸ್ಥಾನದಲ್ಲಿ ನೋಡಿ ಹೆಂಗೆ ಸೇಮ್ ಅದೇ ಥರ ಅವ್ರದ್ದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಕೇಳೋಕ್ಕೆ. ತುಂಬ ಹೊತ್ತು ನಾನು ಒಂದು 5 ನಿಮಿಷ ಅದು ಕೇಳ್ಬಿಟ್ಟು ಕುತ್ಕೊಂಡು ಇದ್ಬಿಟ್ಟು ಬಂದೆ. ಈಗ ನೋಡಿ ಹೈವೇದಲ್ಲಿ ಹೋಗ್ತಾಯಿದ್ದೀನಿ, ನಿಜವಾಗ್ಲೂ ಭಯ ಆಗ್ತಾಯಿದೆ. ಒಂದೇ ಸಿಂಗಲ್ ರೋಡಲ್ಲಿ ಹಳೆಯದಲ್ಲಿ ಈ ಥರ ಹೋಗ್ಬೇಕಂದ್ರೆ ಸ್ವಲ್ಪ 40-50 ಮೇಂಟೈನ್ ಮಾಡ್ತಾಯಿದ್ದೀನಿ. ಆದ್ರೂ ಒಂಥರ ಒಂದು ಇದು ನರ್ವಸ್ಸು. ಯಾಕಂದ್ರೆ ನೆಕ್ಸ್ಟ್ ರೋಡ್ಸ್ ಗೊತ್ತಾಗಲ್ಲ, ಮ್ಯಾಪಲ್ಲಿ ನೋಡಿಕೊಂಡು ಕತ್ಲೆ ಒಂದು ಹೈವೇ ಅಂದರೆ ಕೂಡ ಏನೋ ಅನ್ಬೋದು, ಸ್ವಲ್ಪ ಸೇಫ್ಟಿ ಇರುತ್ತೆ. ಇಲ್ಲ ಹಂಗೆ ಕಣ್ಣಿಗೆ ಹೊಡೆಯುತ್ತೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ಬೋದು, ಕ್ಯಾಮ್ರಾದಲ್ಲಿ ಹೆಂಗೋ ಸೇಮ್ ನನಗೂ ಇದರಲ್ಲಿ ಇರುತ್ತೆ. ಎಂಟ್ರಿ ಆಗಿಬಿಟ್ರೆ ಇದು ವೇಲಂಗಾಣಿ. ಆ್ಯಕ್ಚುಲಿ ವೇಲಂಗಾಣಿಗೆ ರೂಮ್ ನೋಡ್ಕೊಳ್ಳೋದು. ಮಳೆಯಲ್ಲಿ ನಿಂತು ಎಲ್ಲಾದರೂ ರೂಮ್ ನೋಡೋಕೆ ಕೂಡ ಆಗ್ತಾಯಿಲ್ಲ. ರೂಮ್ ಇರುತ್ತಾ? ರೂಮ್ ಇರುತ್ತಾ? ಎವಳೋ? ನಾನ್ ಎ ಸಿ. ಹಾಂ
ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಅಂದರೆ ಶನಿವಾರ, ಎಷ್ಟನೇ ತಾರೀಕಲ್ಲ ಗೊತ್ತಿಲ್ಲ, 29 ಇರ್ಬೋದು. ಪಾಂಡಿಚೇರಿಯಿಂದ ಮುಗಿಸ್ಬಿಟ್ಟು ಪಾಂಡಿಚೇರಿ ಮುಗಿಸ್ಕೊಂಡು ಪಿಚ್ಚಾವರಮ್ಮು, ಆಮೇಲೆ ಡಚ್ ಫೋರ್ಟು, ಟ್ಯಾನ್ಶ್ ಫೋರ್ಟು ನೋಡಿಕೊಂಡು ಇದಕ್ಕೆ ಬಂದೆ. ನಾನು ನಾಗಪಟ್ಟಿನ ವೇಳಾಂಗಣಿಗೆ ಬಂದಮೇಲೆ ಇಲ್ಲಿ ನೈಟ್ ಫುಲ್ ಮಳೆ, ಅಲ್ಲಿ ಬಿಟ್ಟಾಗಿಂದ ಮಳೆದಲ್ಲೇ ನೆನ್ಕೊಂಡು ನೋಡಿ ಎಲ್ಲ ಹಂಗೆ ಹಾಕಿ ಎಲ್ಲ ಫುಲ್ ಹಾರಾಕಿ. ಯಾಕೆಂದ್ರೆ ಸಲ ಬೆಳಗ್ಗೆ ಆಗೋಯ್ತು, 8 ಗಂಟೆ ಆಗೋಯ್ತು. ಇಲ್ಲಿ ವೇಳಾಂಗಣಿ ಚರ್ಚ್ ನೋಡಿಕೊಂಡು ನೆಕ್ಸ್ಟು ತಂಜಾವೂರಿಗೆ ಹೋಗೋದು ಥರ ಪ್ಲ್ಯಾನು. ತುಂಬ ಹಿಂಗಿದೆ, ನೋಡೋಣ. ಇಲ್ಲಿ ಮುಗಿಸ್ಕೊಂಡು ಬಿಡ್ತೀನಿ. ಏನಂದರೆ ನೈಟ್ ಲೇಟಾಗಿ ಬಂದಿದ್ದಕ್ಕೆ ಮಳೆದಕ್ಕೂ ಒಳ್ಳೆ ರೂಮ್ ಸಿಗಲಿಲ್ಲ ನನಗೆ, ರೆಸ್ಟು ಸರಿಯಾಗಲಿಲ್ಲ. ಇಲ್ಲಿ ನೋಡಿ ಎಂಥ ರೂಮ್ ಸಿಕ್ಕಿದೆ. ನಿನ್ನೆ ಪಾಂಡಿಚೇರಿ ಸಿಕ್ಕಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಅರ್ಜೆಂಟಿಗೆ ಅಂದರೆ ಏನಂದರೆ ಏನಿಲ್ಲ, ಫೆಸಿಲಿಟಿ ಇಲ್ಲ. ಒಂದು ಬೆಡ್ಶೀಟ್ ಕೂಡ ಇದೆಯಲ್ಲ, ನೈಟೆಲ್ಲ ಸರಿಯಾಗಿ ನಿದ್ದೆ ಇಲ್ಲ. ದಯವಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ನೀವೆಲ್ಲ ಸ್ವಲ್ಪ ಹುಡುಕ್ಬಿಟ್ಟು ಹೋಗಿ ರೂಮ್ ಚೆಕಪ್ ಮಾಡಿಬಿಟ್ಟು ನೋಡ್ಕೊಂಡು ಬುಕ್ ಮಾಡಿ. ರೆಸ್ಟು ತುಂಬ ಇಂಪಾರ್ಟೆಂಟು. 1000 ರೂಪೀಸ್ ತೊಗೊಂಡ್ರು ರೂಮ್ಗೆ, ಬಟ್ ವರ್ತಿಲ್ಲ. ನಾನು ಕೊದ್ದು ನೋಡಿ ಸ್ವಿಚ್ ಬೋರ್ಡ್ ಕಿತ್ತಾಕಿದ್ದೆ. ಫ್ಯಾನ್ ಮಾತ್ರ ಓಡ್ತಾನೆ ಇರುತ್ತೆ, ಅಂತ. ಬೆಡ್ಶೀಟ್ ಇಲ್ಲ, ಏನೂ ಇಲ್ಲ, ಬಟ್ ನಿದ್ದೆನೇ ಇಲ್ಲ. ನೆಕ್ಸ್ಟ್ ಟೈಮ್ ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಯಾರಾದರೂ ಇದ್ದರೆ ಒಳ್ಳೆ ರೂಮ್ ನೋಡಿಕೊಂಡು ಎಲ್ಲ ಚೆಕಪ್ ಮಾಡಿಕೊಂಡು, ಸರ್ 200 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ರೂಮ್ ತೊಗೊಳ್ಳಿ. ಇವಾಗ ಓಡೋಲ್ಲ, ಪ್ಯಾಕಿಂಗ್ ಮಾಡೋದೇ ದೊಡ್ಡ ಕಷ್ಟ ನನಗೆ. ಫಸ್ಟ್ ನಾನು ಹೋಗಿ ಚೆಕ್ ಮಾಡ್ಕೊಂಡು ಬಂದುಬಿಡ್ತೀನಿ, ಆಮೇಲೆ ಓಡೋದೆ. ಮಳೆ ಮಾತ್ರ ನೋಡಿ, ನೈಟಿಂದ ಪೈಪ್ ನೀರು ಆನ್ ಮಾಡ್ದಂಗೆ ನೈಟ್ ಫುಲ್ಲು ಇದೆ. ನೀರು ಆನ್ ಮಾಡ್ದಂಗೆ ನೀರು ಬರ್ತಾರೆ ಮಳೆ. ಓಕೆ, ನಾವೆಲ್ಲ ಡ್ರೆಸ್ ಮಾಡಿಕೊಂಡು ಬಿಡ್ತೀನಿ. ಬಾಯ್.